ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ಈಗ ನಾನು ಈ ವರ್ಷದ ಕೊನೆಯಲ್ಲಿ ಎರಡು ದಾಖಲೆಗಳ ಬಗ್ಗೆ ದಾಖಲೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಮೊದಲೇದು, ಇಂಗ್ಲೆಂಡ್ ಆಟಗಾರ ಜೋ ರೂಟ್ ಅವರು 22,000 ಅಂತಾರಾಷ್ಟ್ರೀಯ ರನ್ಗಳನ್ನು ಪೂರೈಸಿ ಹೈಯೆಸ್ಟ್ ರನ್ಗಳ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿ ಇರ್ತಾರೆ. ಆಮೇಲೆ ನಮ್ಮ ಸ್ಮೃತಿ ಮಂದನ ಅವರು 2024ರಲ್ಲಿ ಟೋಟಲ್ಲು 35 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 1695 ರನ್ ಹೊಡೆದ್ರೆ, 2025ರಲ್ಲಿ 32 ಪಂದ್ಯಗಳಲ್ಲಿ 1703 ರನ್ ತೆಗಿತಾರೆ. ಅದು ಇನ್ನೊಂದು ದಾಖಲೆ ಏನಂದರೆ, 2025ರಲ್ಲಿ ODIನಲ್ಲಿ 1,000+ ರನ್ ಹೊಡೆದ ಏಕೈಕ ವಿಶ್ವದ ಆಟಗಾರ್ತಿ ಇವರು ಕೂಡ ಆಗಿರುತ್ತಾರೆ. 1703 ರನ್ನಲ್ಲಿ 23 ಏಕದಿನ ಪಂದ್ಯದಲ್ಲಿ 1323 ರನ್ ತೆಗೆದರೆ, ಇನ್ನು ಮಿಕ್ಕಂಥ 9 T20 ಪಂದ್ಯದಲ್ಲಿ 382 ರನ್ ತೆಗೆದಿರುತ್ತಾರೆ. ಇವೆರಡು ದಾಖಲೆಗಳು ಈ ವರ್ಷದ ಕೊನೆಯಲ್ಲಿ ಮೂಡಿ ಬಂದಿರುತ್ತದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಸದ್ಯ ಹೇಳ್ತಾ ಇರೋದು 2025ರ ಕೊನೆಯಲ್ಲಿ ಆದಂಥ 3 ವಿಶಿಷ್ಟ ದಾಖಲೆಗಳ ಬಗ್ಗೆ ಹೇಳ್ತೀನಿ. ಮೊದಲೇದು, ಜೋ ರೂಟು ಇಂಗ್ಲೆಂಡ್ ಆಟಗಾರ 4ನೇ ಟೆಸ್ಟು ಮೆಲ್ಬೋರ್ನ್ ಪಂದ್ಯದಲ್ಲಿ 15 ರನ್ ಗಳಿಸಿದಾಗ ಅಂತಾರಾಷ್ಟ್ರೀಯ ಒಟ್ಟು 22,000 ರನ್ ಹೊಡೆದವರಲ್ಲಿ ಹೈಯೆಸ್ಟ್ ರನ್ನಲ್ಲಿ 9ನೇ ರ್ಯಾಂಕ್ ಬರ್ತಾರೆ. ಇನ್ನೊಂದು, ಸ್ಮೃತಿ ಮಂದನ ಅವ್ರ ಬಗ್ಗೆ ಸಂಬಂಧಪಟ್ಟಂತೆ ಅವರು 2024ರಲ್ಲಿ 1695 ರನ್ ಹೊಡೆದರೆ, 2025ರಲ್ಲಿ 35 ಪಂದ್ಯದಲ್ಲಿ, 2025ರಲ್ಲಿ ಕೇವಲ 32 ಪಂದ್ಯದಲ್ಲಿ 1703 ರನ್ ಹೊಡೆದಿರುತ್ತಾರೆ. ಅದರಲ್ಲಿ ODIಯಲ್ಲಿ 23 ಪಂದ್ಯದಲ್ಲಿ 1323, T20ಯಲ್ಲಿ 9 ಪಂದ್ಯದಲ್ಲಿ 383 ರನ್ ಹೊಡೆದಿರುತ್ತಾರೆ. ಇನ್ನೊಂದು ವಿಶೇಷ ದಾಖಲೆ ಏನಪ್ಪ ಅಂತಂದರೆ, ಶಫಾಲಿ ವರ್ಮಾ ಹಾಗೂ ಸ್ಮೃತಿ ಮಂದನ ಅವರು ಓಪನಿಂಗ್ ಪಾರ್ಟ್ನರ್ಶಿಪ್ಪು 3083 ರನ್ನು, ಇದು ವಿಶ್ವ ದಾಖಲೆಯಾಗಿರುತ್ತದೆ. ಆಸ್ಟ್ರೇಲಿಯಾದವ್ರದ್ದು 2800 ಇರುತ್ತೆ. ಆ ದಾಖಲೆಯನ್ನು ಮೀರಿ ವಿಶ್ವದ ಮೊದಲ ಹೈಯೆಸ್ಟ್ ನಂಬರ್ ಆಫ್ ರನ್ ಪಾರ್ಟ್ನರ್ಶಿಪ್ ನಮ್ಮವ್ರದ್ದೇ ಆಗಿರುತ್ತೆ. ಹೆಮ್ಮೆಯಿಂದ ಹೇಳ್ತೀನಿ. ಥ್ಯಾಂಕ್ ಯು.